ಕಸ್ಟಮರು, ಒಂದು ಬಿಸ್ನೆಸ್ ಕಸ್ಟಮರು. ರೂಪ ಅಂದ್ಬಿಟ್ಟು ಕೋಲಾರದವರು. ಇಲ್ಲಿ 28,000 ಕೂಡ ಪರ್ಚೇಸ್ ಮಾಡಿದ್ದಾರೆ. ಆಯಿಲು, ಶಾಂಪೂ, ಬಾಡಿ ಲೋಷನ್ನು, ಡೇ ನೈಟ್ ಕ್ರೀಮು, ವ್ಯಾಕ್ಸಿನ್ ಪೌಡರು, ಕಲರ್ಸು, ಏರ್ ಕಲರು, ಸ್ಮಾಲ್ ಕ್ರೀಮು. ಸೊ ಹಂಗಾಗಿ ಎಷ್ಟೋ ಜನ ಸುಮಾರು 14ನೇ ಮೆಂಬರ್ಸ್ ಇವರು. ರೂಪ ಅನ್ನೋರು 14ನೇ ಮೆಂಬರು ಸ್ಮಾಲ್ ಬಿಸ್ನೆಸ್ ಆಗಿ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಮ್ಮ ಬೆನಕ ಎಂಟರ್ಪ್ರೈಸಸ್ ಅಲ್ಲಿ ಸುಮಾರು ನನ್ನ ಇದು ವಿಡಿಯೋ ಬಂದು 4ರಿಂದ 5-6 ವಿಡಿಯೋ ಅನ್ಕೋತೀನಿ. ಬಟ್ ಆದರೆ ಒಂದು ವಿಡಿಯೋಕ್ಕೂ 5-6 ವಿಡಿಯೋಕ್ಕೂ ಏನು ಡಿಫ್ರೆನ್ಸು, ಏನು ಡೌಟು, ಹೊಸ ಜನ ಏನು ಫೋನ್ ಮಾಡಿ ಮೆಸೇಜ್ ಮಾಡಿ ಏನು ಡೌಟ್ ಕೇಳ್ತಾ ಇದ್ದೀರಾ, ಅದೊಂದು ಡೌಟ್ ಕ್ಲಾರಿಟಿ ಕೊಡಬೇಕು. ಬಿಸ್ನೆಸ್ ಅಂದರೆ ಏನು, ಮತ್ತು ಈ ಕ್ರೀಮ್ ಏನು, ಆ ಕ್ರೀಮ್ ಏನು, ಬರೀ ಡೌಟ್ಸ್ ಕೇಳೋದೇ ಆಗೋದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮತ್ತೆ ನಾನು ಕ್ಲಾರಿಟಿ ವಿಡಿಯೋನೇ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಬೆನಕ ಎಂಟರ್ಪ್ರೈಸಸ್ ಅಲ್ಲಿ ಸುಮಾರು ನಮ್ಮ ಶಾಪಲ್ಲಿ ಒಂದು ಚಿಕ್ಕದಾಗಿ ಅಂತಾನೆ ಹೇಳ್ತೀನಿ. ಯಾಕಂದರೆ ಬಟ್ಟೆ ಅಂಗಡಿ ಆಗಿರ್ಬೋದು, ಫ್ಯಾನ್ಸಿ ಸ್ಟೋರ್ ಆಗಿರ್ಬೋದು, ವಿತ್ ಪಾರ್ಲರು, ಒಂದು ಚಿಕ್ಕದಾಗಿ ಬ್ಯೂಟಿ ಪ್ರಾಡಕ್ಟು. ಈ ಬ್ಯೂಟಿ ಪ್ರಾಡಕ್ಟ್ ಬಂದು ಸುಮಾರು ಆಯುರ್ವೇದಿಕ್ ಪ್ರಾಡಕ್ಟು, ಆರ್ಗಾನಿಕ್ ಅಲ್ಲ, ಆಯುರ್ವೇದಿಕ್ ಕೂಡ ಒಂದು ಒಳ್ಳೆ ಕಂಪನಿಯಿಂದ ತರಿಸಿರೋದು. ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಮಾಡ್ತಾರೆ, ನಾವು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟ್ ತಗೊಂಡು ನಾವು ರೀಟೇಲ್ ಕೊಡ್ತಾ ಇರೋದು. ಸೊ ನಾನು ಕೊಟ್ಟಿರೋ ಕಸ್ಟಮರು ಆಲ್ಮೋಸ್ಟ್ 99% ಪಾಸಿಟಿವ್ ಬಂದಿರೋದ್ರಿಂದ ಸುಮಾರಾಗಿ ಒಳ್ಳೆ ರಿಸಲ್ಟ್ ಬರ್ತಿದೆ. ಈಗ ಸುಮಾರು ಜನ ಕೇಳ್ತಿದ್ದೀರಾ, ಡೇ ನೈಟ್ ಕ್ರೀಮ್ ಅಂದರೆ ಏನು, ಅದು ಏನಕ್ಕೆ ಯೂಸು, ಮತ್ತು ಸ್ಕಿನ್ ವೈಟ್ನಿಂಗ್ ಲೋಷನ್ ಅಂದರೆ ಏನು, ವ್ಯಾಕ್ಸಿನ್ ಪೌಡರ್ ಅಂದ್ರೆ ಏನು, ಇವೆಲ್ಲ ಸುಮಾರು ಡೌಟ್ ಕೇಳ್ತಿದ್ದೀರಾ. ಅದ್ರ ಒಂದೊಂದು ಬಗ್ಗೆನೂ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಡೇ ನೈಟ್ ಕ್ರೀಮ್ ಇದು ಡೇ ನೈಟ್ ಕ್ರೀಮಲ್ಲಿ ಬಂದು 2 ಡಬ್ಬ ಬರುತ್ತೆ, 2 ಕಲರ್ಸ್ ಬರುತ್ತೆ. ನೈಟ್ ಕ್ರೀಮೇ ಬೇರೆ ಬರುತ್ತೆ, ಡೇ ಕ್ರೀಮೇ ಬೇರೆ ಬರುತ್ತೆ. ನೋಡಿ, ಇದು ನೈಟ್ ಕ್ರೀಮು, ಇದು ಬಂದು ನಮ್ಮದು ಡೇ ಕ್ರೀಮು. ನೋಡಿ, ಈ ಥರ ಬರುತ್ತೆ ಡೇ ಆ್ಯಂಡ್ ನೈಟ್ ಕ್ರೀಮು. ಬೆಳಿಗ್ಗೆ ಹಚ್ಚೋದು ಡೇ ಕ್ರೀಮು, ಸಂಜೆ ಟೈಮ್ ಹಚ್ಚೋದು ನೈಟ್ ಕ್ರೀಮು. ನಿಜ ಹೇಳ್ತಾ ಇದ್ದೀನಿ, ಇವೆರಡು ಕ್ರೀಮನ್ನ ಹಚ್ಚಿದಾಗ ಫೀಲಲ್ಲೇ ನೀವು ಹೇಳ್ತೀರಾ ರಿಸಲ್ಟ್ ಬರುತ್ತಾ ಬರೋದಿಲ್ವಾ, ನಾವು ನಾರ್ಮಲ್ ಕ್ರೀಮ್ ಹಚ್ಚೋದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ನೀವೇ 2 ಡೇಸ್ 3 ಡೇಸಲ್ಲಿ ಹೇಳ್ತೀರಾ. ಅಷ್ಟು ಕಾನ್ಫಿಡೆಂಟ್ ಗ್ಯಾರಂಟಿ ನಾನು ಹೇಳ್ತೀನಿ. ಯಾಕೆ ಅಂತಂದರೆ, ಯಾವುದೇ ಕ್ರೀಮ್ ಹಚ್ಚಿದ್ರು ಒಂದು 2 ಅವರ್ಸ್ 3 ಅವರ್ಸ್ ಇರೋದು ಡೌಟು. ಯಾಕಂದ್ರೆ ನಾವು ಫ್ಯಾರನ್ಲವ್ಲಿ ಪಾಂಡ್ಸ್ ಏನಾದರೂ ಹಚ್ಚುತ್ತೀವಿ ಅಂದರೆ 1 ಅವರ್ 2 ಅವರ್. ಬಟ್ ಈ ಕ್ರೀಮ್ ಹಚ್ಚಿದ್ರೆ ಬೆಳಗ್ಗೆ ನಾವು ಹಚ್ಚಿದ್ರೆ ಸಂಜೆವರೆಗೂ ಮುಖ ಬ್ರೈಟಾಗಿ ಗ್ಲೋ ಆಗಿರುತ್ತೆ. ನಾವು ಮೇಕಪ್ ಮಾಡೋ ಅವಶ್ಯಕತೆ ಇರಲ್ಲ, ಮತ್ತು ನಮಗೆ ಡಲ್ನೆಸ್ ಅನ್ಸಲ್ಲ, ಅದಂತೂ ಚೆನ್ನಾಗಿ ಬರುತ್ತೆ. ಈ ನೈಟ್ ಕ್ರೀಮ್ ಹಚ್ಚೋದ್ರಿಂದ ಏನಪ್ಪ ಅಂದರೆ, ನಮ್ಮ ಫೇಸಲ್ಲಿರೋ ಮೇಯ್ನಾಗಿ ಡೆಡ್ ಸ್ಕಿನ್ ಇರ್ಬೋದು, ಮತ್ತು ಪಿಗ್ಮೆಂಟೇಷನ್ನು, ರಿಂಕಲ್ಸು, ಮತ್ತು ಬ್ಲ್ಯಾಕ್ ಸರ್ಕಲ್ಸು, ಮತ್ತು ನಮ್ಮ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗುತ್ತೆ, ಒಂದು ಶೇಡ್ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ನೈಟ್ ಕ್ರೀಮ್ ಹಚ್ಚೋದ್ರಿಂದ. ಈ ಡೇ ಕ್ರೀಮಲ್ಲೂ ಕೂಡ ಅಷ್ಟೇ ಫೇಸ್ ಗ್ಲೋನೆಸ್ಸು ಎಲ್ಲ ಚೇಂಜ್ ಆಗಿ ಇದು ಟೋಟಲಿ ಡೇ ನೈಟ್ ಕ್ರೀಮ್ ಅಂತಲೇ ಕೊಟ್ಟಿದ್ದೀವಿ. ಸೊ ಸುಮಾರು ಜನ ಯೂಸ್ ಮಾಡ್ತಾ ಇದ್ದೀರಾ. ರೀಸನಬಲ್ ಪ್ರೈಸ್ ಇದೆ, ಆರಾಮಾಗಿ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಇದರಲ್ಲಿ ನೀವು ಕೇಳ್ತಿದ್ರಿ ಕೆಮಿಕಲ್ ಇದೆಯಾ, ಸ್ಟೆರಾಯ್ಡ್ ಇದೆಯಾ ಅಂತ. ಫ್ರೆಂಡ್ಸ್, ಇಲ್ಲಿ ಒಂದೇನು ಹೇಳ್ತೀನಿ ಅಂದರೆ, ನಾನು ತಯಾರಿಸಿರೋದಲ್ಲ, ಕೆಮಿಕಲ್ಸ್ ಇದೆಯೇ ಅನ್ನೋದಕ್ಕೆ ಕೆಮಿಕಲ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಆಯುರ್ವೇದಿಕ್ ಪ್ರಾಡಕ್ಟಲ್ಲಿ ಒಂದು ಕಂಪನಿ ಮಾಡಬೇಕಾದ್ರೆ ಅವರು ಏನು ಫಾರ್ಮುಲಾ ರೆಡಿ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿರ್ತಾರೆ. ಯಾಕಂದರೆ ಯಾರಿಗೆ ಯಾವುದೇ ಆಗಲಿ ಪರ್ಮಿಷನ್ಸ್ಗಳು ಕೊಡಲ್ಲ. ಅನ್ನೆಸೆಸರಿ ಯಾವ್ಯಾವುದೋ ಕ್ರೀಮ್ನ ಆನ್ಲೈನಲ್ಲಿ ಮಾಡೋಕ್ಕೂ ಬಿಡೋದಿಲ್ಲ. ಬಟ್ ನನಗೂ ಕೂಡ ಈಗ ನಾನು 1 ವರ್ಷದಿಂದ ಕಂಟಿನ್ಯೂಟಿ ಸುಮಾರು 2,000 ಜನ ಏನು ತಗೋತಾ ಇದ್ದೀರಾ. ನೆಗೆಟಿವ್ ಜಾಸ್ತಿ ಬಂದರೆ ನಾವು ಕೂಡ ವಿಡಿಯೋ ಮಾಡೋದಾಗಲಿ ಸೇಲಿಂಗ್ ಮಾಡೋಕ್ಕಾಗಲ್ಲ. ಈಗ ಉದಾಹರಣೆ ನಿಜ ಹೇಳ್ತಾ ಇದ್ದೀನಿ, ಇದೊಂದು ಹೊಸ ಕಸ್ಟಮರು, ಒಂದು ಬಿಸ್ನೆಸ್ ಕಸ್ಟಮರು. ರೂಪ ಅಂದ್ಬಿಟ್ಟು ಕೋಲಾರದವರು. ಇಲ್ಲಿ 28,000 ಕೂಡ ಪರ್ಚೇಸ್ ಮಾಡಿದ್ದಾರೆ. ಆಯಿಲು, ಶಾಂಪೂ, ಬಾಡಿ ಲೋಷನ್ನು, ಡೇ ನೈಟ್ ಕ್ರೀಮು, ವ್ಯಾಕ್ಸಿನ್ ಪೌಡರು, ಕಲರ್ಸು, ಏರ್ ಕಲರು, ಸ್ಮಾಲ್ ಕ್ರೀಮು. ಸೊ ಹಂಗಾಗಿ ಎಷ್ಟೋ ಜನ ಸುಮಾರು 14ನೇ ಮೆಂಬರ್ಸ್ ಇವರು. ರೂಪ ಅನ್ನೋರು 14ನೇ ಮೆಂಬರು ಸ್ಮಾಲ್ ಬಿಸ್ನೆಸ್ ಆಗಿ ಮಾಡ್ತಿದ್ದಾರೆ. ಆಮೇಲೆ ನಮ್ಮ ಕಡೆಯಿಂದ ಸುಮಾರು ಒಂದೂವರೆ ಸಾವಿರ ಜನಕ್ಕಿಂತ ಹೆಚ್ಚಿಗೆ ತಗೊಳ್ತಾ ಇದ್ದೀರಾ. ಪ್ರಾಡಕ್ಟ್ ಅಲ್ಲಿ ಸುಮಾರು ಜನ ತಗೊಂಡಿದ್ದೀರಾ, ನೀವೇ ಹೇಳ್ತಿದ್ದೀರಾ. ಯಾಕಂದ್ರೆ ನಾವು ಒಂದು ಬಿಸ್ನೆಸ್ ಮಾಡುವಾಗ ಎಲ್ಲರೂ ಚೆನ್ನಾಗಿದ್ದೇನೆ ಅಂತ ಹೇಳ್ತಾರೆ. ಬಟ್ ನಾನು ಕೂಡ 99% ಗ್ಯಾರಂಟಿ ಕೊಡ್ತೀವಿ, 1% ಹೇಳೋಕ್ಕಾಗಲ್ಲ. ಯಾಕಂದರೆ ವೆದರ್ ಮೇಲೆ ಡಿಪೆಂಡು ಮತ್ತು ಸ್ಕಿನ್ ಮೇಲೆ ಡಿಪೆಂಡು. ಬಟ್ ಡಬ್ಬದ ಮೇಲೆ ಇರುತ್ತೆ. ಒಂದು ಸಾರಿ ಟೆಸ್ಟ್ ಮಾಡಿ ನೀವು ಟ್ರಯಲ್ ಮಾಡಿ ಅಂತ.
ಯಾಕಂದರೆ ಒಂದು ನನ್ನ ಪ್ರಕಾರ ಸುಮಾರು 1 ವರ್ಷದಲ್ಲಿ 3 ಮೆಂಬರ್ಸ್ ನನಗೆ ಹೇಳಿದ್ದೀರಾ ರ್ಯಾಷಸ್ ಆಯಿತು, ಅಂತಾರೇನು ಅಲರ್ಜಿ ಆಯಿತು ಅಂತ. ಬಟ್ ಕ್ರೀಮ್ ಮೇಲೆ ಡಿಪೆಂಡ್ ಇರಲ್ಲ. ಯಾವುದೇ ಕ್ರೀಮ್ ಹಚ್ಚಿದ್ರೆ 24 ಅವರ್ಸ್ 48 ಅವರ್ಸ್ ಬಂದರೆ ಕ್ರೀಮಲ್ಲಿ ಚೇಂಜಸ್ ಆಗ್ಬೋದು. ಬಟ್ ಇಲ್ಲಿವರೆಗೂ ಯಾವ ಪುಣ್ಯಕ್ಕೂ ಯಾರು ಏನು ತೊಂದರೆ ಆಗಿಲ್ಲ, ಆಗೋದು ಇಲ್ಲ. ಯಾಕಂದರೆ ನಾವೆಲ್ಲ 6 ವರ್ಷದಿಂದ ಕಂಟಿನ್ಯೂಟಿ ಇರೋರು. ಸೊ ಹಂಗಿರುವಾಗ ನಮ್ಮ ಪ್ರಾಡಕ್ಟಲ್ಲಿ ಶಾಂಪೂ ಆಗಿರ್ಬೋದು, ಏರ್ ಆಯಿಲ್ ಇರ್ಬೋದು, ಸ್ಕಿನ್ ಬಾಡಿ ಲೋಷನ್ ಇರ್ಬೋದು, ಇದು ಕೂಡ ನಮ್ಮ ಕಸ್ಟಮರ್ ನಾನು 100% ಹೇಳಿ ನಮ್ಮ ಕಸ್ಟಮರ್ 200% ರಿಸಲ್ಟ್ ನೀವೇ ಶೇರ್ ಮಾಡ್ತಿದ್ದೀರಿ. ಯಾಕಂದರೆ ಪ್ರೈಸು ಕೂಡ ರೀಸನಬಲ್ ಇದೆ. 100 ml ಇರುತ್ತೆ, 150 rupees ನಾನು ಮಾಡ್ತೀನಿ. ಇದನ್ನ ದೊಡ್ಡ ತಗೋಬೇಕು ಅಂದರೆ ನಾವು ಕ್ವಾಂಟಿಟಿ ಜಾಸ್ತಿ ತರಬೇಕು. ಜಸ್ಟ್ 100 rupeesಲ್ಲಿ ನಾವು ಹೇಳ್ತೀವಿ, 150 rupeesಲ್ಲಿ ಹೇಳ್ತೀವಿ. ರಿಸಲ್ಟ್ ನೋಡಿಕೊಂಡು ನೀವೇ ಶೇರ್ ಮಾಡ್ಕೊಳ್ಳಿ. ಆಮೇಲೆ ಲಿಪ್ ಬಾಮ್ ಕೂಡ ಅಷ್ಟೇ ಫ್ರೆಂಡ್ಸ್. ಈಗೇನು ನಾವು ಸ್ಕಿನ್ನಿಗೆ ಇದಕ್ಕೆ ಲಿಪ್ ಕೇರ್ ಕೊಟ್ಟಿರ್ತೀವಿ, ಅಂದರೆ ಕ್ರೀಮ್ ಕೊಟ್ಟಿರ್ತೀವಿ, ಇದು ಲಿಪ್ ಕೇರು. ಈ ಲಿಪ್ ಕೇರಲ್ಲೂ ಕೂಡ ಸಂಜೆವರೆಗೂ ಅಂದರೆ ಡ್ರೈನೆಸ್ ಎಲ್ಲ ರಿಮೂವ್ ಆಗಿ ಸಾಫ್ಟಾಗಿ ಬಂದಿರುತ್ತೆ. ಇದು ತುಂಬ ಚೆನ್ನಾಗಿ ಹೋಗ್ತಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಮ್ಮಲ್ಲಿ ಸ್ಪೆಷಲ್ ಅಂದರೆ ಬಿ ಗ್ಲೋ ಫೇರ್ನೆಸ್ ಕ್ರೀಮ್ ಅಂತ. ಈ ಫೇರ್ನೆಸ್ ಕ್ರೀಮ್ ಅಂದರೆ ಇವೇನು ಡೇ ನೈಟ್ ಕ್ರೀಮಲ್ಲಿ 2 ಪಾರ್ಟ್ ಕೊಟ್ಟಿದ್ದ, ಇದು ಬಂದು ಒಂದೇ ಪಾರ್ಟ್ ಆಗಿರುತ್ತೆ. ಒಂದೇ 2 in 1 ರಿಸಲ್ಟ್ ಇರುತ್ತೆ ಇದರೊಳಗಡೆ. ಇವಾಗ ಏನು ನಾವು 2 ಡಬ್ಬದಲ್ಲಿ ಕಂಪ್ಲೇಂಟು ರಿಸಲ್ಟ್ ಹೇಳಿದ್ದೀವಿ, ಅದು ಎಲ್ಲ ಕೂಡ ಇದನ್ನು ಸಾಲ್ವ್ ಮಾಡುತ್ತೆ. ಇದು ಒಂದೇ ಕ್ರೀಮ್ ಸಾಲ್ವ್ ಹೋಗುತ್ತೆ. ಇದು ಬೆಳಗ್ಗೆ ಸಂಜೆ 2 ಟೈಮ್ ಯೂಸ್ ಮಾಡಬೇಕು. ಇದರಲ್ಲೂ ಕೂಡ ಏನು ಡೇಟ್ ಇದೆ, ಎಕ್ಸ್ಪೈರಿ ಡೇಟ್ ಇದೆ, ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದಾರೆ, ಯಾವಾಗ ರಿಜಿಸ್ಟ್ರೇಷನ್ ಎಲ್ಲನೂ ಅಪ್ಡೇಟ್ ಇರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ರೀಸನಬಲ್ ಪ್ರೈಸ್ ಇರುತ್ತೆ ಫ್ರೆಂಡ್ಸ್. ಇದಕ್ಕೂ ಕೂಡ ತಿಂಗಳಿಗೆ 1100 ಜನ ಇದರಲ್ಲಿ ಇದ್ದೀರಾ, ಇದರಲ್ಲಿ 800 ಜನ ಇದ್ದೀರಾ. ಯಾಕಂದ್ರೆ ತಿಂಗಳು ತಗೋತಿರೋ ನೀವೇ. ಸೊ ಆಮೇಲೆ ನೆಕ್ಸ್ಟು ವ್ಯಾಕ್ಸಿನ್ ಪೌಡ್ರು ಕೂಡ ಹೇಗೆ ಮಿಕ್ಸ್ ಮಾಡಬೇಕು, ಹೇಗೆ ಹಚ್ಚಬೇಕು, ಹೇಗೆ ರಿಮೂವ್ ಮಾಡಬೇಕು ಅಂತ ಪೂರ್ತಿ ಡೀಟೇಲ್ಸ್ ಕೂಡ ಇದರಲ್ಲೇ ಇದೆ. ಇದು ಬಂದು 50 grams ಆಗಿರುತ್ತೆ, 200 rupees. ಒಂದು 3 times ಯೂಸ್ ಮಾಡ್ಬೋದು. ನಾವೇನು ಪಾರ್ಲರಲ್ಲಿ ಒಂದು ದಿನಕ್ಕೆ 400 ರೂಪಾಯಿಂದ 600 ರೂಪಾಯಿ ಖರ್ಚು ಮಾಡ್ತೀವಿ, ಅಂಥದ್ದು 3 ಟೈಮ್ ಯೂಸ್ ಮಾಡ್ಬೋದು. ಜಸ್ಟ್ 200 rupees ಆಗಿರುತ್ತೆ. ಇದು ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಮ್ಮಲ್ಲಿ ಏರ್ ಕಲರು ಬ್ಲ್ಯಾಕು ನಂಬರ್ 1 ನಂಬರ್ 2 ಅಂತ ಹಾಕಿರ್ತೀವಿ. ಇವೆರಡನ್ನೂ ಸಮ ಮಿಕ್ಸ್ ಮಾಡಿ ನಾವು ಹಚ್ಚೋದ್ರಿಂದ ವೈಟ್ ಏರ್ ಇರೋದು ಬ್ಲ್ಯಾಕ್ ಆಗುತ್ತೆ. ಇದು ತುಂಬ ಲಾಂಗ್ ಟೈಮ್ ಬರುತ್ತೆ, 1-1.5 ತಿಂಗಳು ಬರುತ್ತೆ. ಇನ್ನು ಸೋಪಲ್ಲಿ ನಾವು ಯಾವುದೇ ಕ್ರೀಮ್ ತೊಗೊಂಡ್ರು ಕೂಡ ನಮ್ಮ ಕಸ್ಟಮರ್ಗೆ ನಮ್ಮ ಕಡೆಯಿಂದ ಒಂದು ಸೋಪ್ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿರ್ತೀವಿ, ಬಟ್ ಫ್ರೀಯಾಗಿ ಚೆನ್ನಾಗಿದೆ ಅಂದ್ಬಿಟ್ಟು. ಸೋಪ್ಗೂ ಕ್ರೀಮ್ಗೂ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಫಾಸ್ಟ್ ರಿಸಲ್ಟ್ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಒಂದೇನಪ್ಪ ಅಂದರೆ ಬಿಸ್ನೆಸ್ ಮಾಡ್ತಿರೋರಿಗೆ ನಾವು ಇವತ್ತು ಇಷ್ಟು ಪ್ರಾಡಕ್ಟ್ ಕಳಿಸ್ಕೊಡ್ತಾ ಇದ್ದೀವಿ. ಅವ್ರಿಗೆ ಒಂದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಕವರ್ ಕೂಡ ನಮ್ಮದೇ ಶಾಪಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು, ಅವ್ರಿಗೆ ಕಳಿಸ್ಕೊಡ್ತಾ ಇರೋದು. ಫ್ರೆಂಡ್ಸ್, ಇನ್ನೂ ಏನಾದರೂ ಡೌಟ್ ಕೂಡ ಇದ್ದರೆ ನನಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ. ಆಮೇಲೆ ನೀವು ಸುಮಾರು ಜನ ಕೇಳ್ತಾ ಇದ್ರಿ ಬಿಸ್ನೆಸ್ ಅಂದರೆ ಏನು, ಬಿಸ್ನೆಸ್ ಮಾಡೋದು ಹೆಂಗೆ ಅಂತ. ಫ್ರೆಂಡ್ಸ್, ಇಲ್ಲಿ ಯಾವುದೇ ಬಿಸ್ನೆಸ್ಸಲ್ಲೂ ಕೂಡ ನಮಗೆ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನಾವೇನು ಒಂದು ಸ್ಯಾರೀಸ್ ಆಗಿರ್ಬೋದು ತಂದರೆ 10 ಪೀಸ್ ತಂದರೆ 2-3 ಪೀಸ್ ಉಳ್ಕೊಂಡ್ರೆ ನಮ್ಮ ಲಾಭ ಎಲ್ಲ ಅಲ್ಲೇ ಹೋಗಿರುತ್ತೆ. ಬಟ್ ಈ ಕ್ರೀಮ್ಸಲ್ಲಿ, ಈ ಬ್ಯೂಟಿ ಪ್ರಾಡಕ್ಟಲ್ಲಿ 1 ಪೀಸ್ ಉಳಿಯೋದಿದೆ, ಮತ್ತು ಉಳಿದಿದ್ರೆ ಕೇಳ್ತಾರೆ. ಯಾಕಂದರೆ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಹಂಗಾಗಿ ಇದು ಬೆಸ್ಟು ಬಿಸ್ನೆಸ್ ಅಂತ ನಾನು ಹೇಳ್ಬೋದು. ಸುಮಾರು ಈಗ 14ನೇ ಮೆಂಬರ್ ಆಗಿ ರೂಪ ಅವರು ಕೂಡ, ಅವರು ಪಾರ್ಲರ್ ಅವರೇ, ಕೋಲಾರದವರು, ಅವರು ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಪರ್ಚೇಸ್ ಮಾಡ್ತಿದ್ದಾರೆ. ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಇನ್ನು ಏನಾದರೂ ಡೌಟ್ ಇದ್ದರೆ ನನಗೆ ನೇರವಾಗಿ ಮೆಸೇಜ್ ಮಾಡಿ. ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಹೇಳಿ ಡೌಟ್ ಇದ್ರೂ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.